ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಅಂತಂದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ನಾವು ಏನಕ್ಕೆ ಹೋಗಿದ್ವಿ ಏನು ಎತ್ತ ಅಂತ. ನಾವು ಟೋಲ್ಗೇಟ್ನ ದಾಟ್ಬಿಟ್ಟು ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ ಹೋಗಿ ರೀಚ್ ಆಗಿಬಿಟ್ಟು ಸ್ವಲ್ಪ ಅಲ್ಲಿ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಾಗಿತ್ತು. ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಮುಗಿಸಿ ಅಂದರೆ ಸ್ವಲ್ಪ ಮನೆ ಶಿಫ್ಟಿಂಗ್ ಎಲ್ಲ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಆಲಕ್ಸೋ ಮುಂಚೆನೇ ಒಂದು ಸಲ ಮನೆಯನ್ನು ಕ್ಲೀನ್ ಮಾಡಿಬಿಟ್ರೆ ಬೆಟರ್ ಅಲ್ವಾ. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದ್ವಿ. ಸೊ ಇದು ನೆಕ್ಸ್ಟ್ ಸೋಮವಾರ ವ್ಲಾಗ್. ಆ್ಯಂಡ್ ಈಗ 7 ಗಂಟೆ ಆಗಿದೆ. ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಟಿದ್ದೀವಿ. ಆಟೋ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ನೀವೇ ನೋಡ್ತಾ ಇದ್ದೀರಾ, ಹೊಸ ಕನಸು, ಹೊಸ ಪ್ರಾರಂಭ. ಸ್ವಲ್ಪ ಹೊರಗಡೆ ಇದ್ದು ಇರೋಣ ಅಂತ ಅಂದ್ಕೊಂಡು ಆಲ್ರೆಡಿ ಮೊದಲೇ ಪ್ಲ್ಯಾನಿಂಗ್ ಮಾಡಿದ್ವಿ. ಸೊ ಅದೇ ಥರ ಇವತ್ತು ನಮ್ಮ ಮನೆ ಹಾಲು ಕುಸ್ತಾ ಇದ್ದೀವಿ. ಅಂತಂದರೆ ಈ ಮನೇಲಿ ನಾನು ಮತ್ತು ಶಶಿಯವರು ಇಬ್ಬರು ಇರ್ತೀವಿ. ಯಾಕಂದರೆ ಇಬ್ಬರು ಹೊರಗಡೆ ಕೆಲಸ ಮಾಡಿಕೊಂಡು ಇರೋಣ ಅಂತ ಅಂದ್ಬಿಟ್ಟು ನಾವು ಹೊರಗಡೆ ಬರ್ತಾಯಿದ್ದೀವಿ. ಸೊ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರೋತ್ಸಾಹ ಮಾಡಿರೋದ್ರಿಂದ ಸೊ ಫೈನಲಿ ನಾವು ಅಂದ್ಕೊಂಡಂಗೆ ಹೊಸ ಹಾಲು ಕುಸ್ತಾ ಇದ್ದೀವಿ, ಹೊಸ ಮನೇನ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ಹಾಲುಕ್ಸೋ ಕಾರ್ಯಕ್ರಮ ನಡೀತೈತೆ. ಸೊ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿದ್ವಿ. ನಾನು ಮತ್ತು ಮಮ್ಮಿ ಮತ್ತು ಶಶಿಯವರು, ಆಮೇಲೆ ಹಬಿ ನನ್ನ ತಮ್ಮ. ಇದು ಈ ಫಂಕ್ಷನ್ಗೋಸ್ಕರನೇ ಅವನು ಲೀವ್ ಹಾಕ್ಬಿಟ್ಟು ಬಂದಿದ್ದ. ಸೊ ಈಗ ನಾನು ಮತ್ತು ಶಶಿಯವರು ಇಬ್ಬರು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಹಾಲು ಕುಸ್ತಾ ಇದ್ದೀವಿ. ನಾವು ಮಾಡಿರೋದು ಆಲ್ಮೋಸ್ಟ್ ನಂಜನಗೂಡು ಸೈಡು. ಮೈಸೂರು ಸೈಡ್ ನೋಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಯಾವುದು ನಮಗೆ ಸೂಟ್ ಆಗಲಿಲ್ಲ. ಅದಕ್ಕೋಸ್ಕರ ನಾವು ನಂಜನಗೂಡು ಸೈಡು ಮನೆ ಮಾಡಿದ್ವಿ. ಸೊ ಈಗ ಎಲ್ಲ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ಅದೇ ಹಾಲನ್ನ ಎಲ್ಲರಿಗೂ ಸ್ವಲ್ಪ ಕೊಟ್ಟು ಎಲ್ಲ ಪೂಜೆ ಮಾಡಿ ಎಲ್ಲ ಮನಸ್ಪೂರ್ವಕವಾಗಿ ಹರಿಸಿದ್ರು. ಆಮೇಲೆ ಸ್ವಲ್ಪ ತಿಂಡಿ ಮಾಡೋದು ಲೇಟಾಗುತ್ತೆ ಅಂತ ಅಂದ್ಕೊಂಡು ಕೇಸರಿಬಾತ್ ಥರ ಮಾಡಿ ನೈವೇದ್ಯಕ್ಕೆ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಟಿದ್ವಿ. ಅದಕ್ಕೋಸ್ಕರ ಅದನ್ನೇ ತಿಂದ್ವಿ. ಆಮೇಲೆ ನಮ್ಮ ಅತ್ತೆ ಮಾವ ಇಬ್ಬರು ಕೂಡ ಬರಬೇಕಾಗಿತ್ತು. ಯಾಕಂದರೆ ಅವರು ಸ್ವಲ್ಪ ಗದ್ದೆಯಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ಗದ್ದೆಯಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ಅವರು ಇಬ್ಬರು ಬಂದರು. ಈಗ ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿಯಾಗಿತ್ತು. ಅವರು ಎಲ್ಲ ಪೂಜೆ ಎಲ್ಲ ಆದಾದಮೇಲೆ ಸ್ವಲ್ಪ ಮಂಚ ಎಲ್ಲ ಫಿಟ್ ಮಾಡಬೇಕಾಗಿತ್ತು. ಐಟಮ್ಸ್ಗಳೆಲ್ಲ ಅವರು ತರಿಸಿದ್ರು. ಅದನ್ನೆಲ್ಲನೂ ರೆಡಿ ಮಾಡಿಬಿಟ್ಟು ಈಗ ನೀವು ನೋಡ್ತಾ ಇದ್ದೀರಾ. ಈಗ ಎಲ್ಲ ಕೆಲಸ ಎಲ್ಲ ಸ್ವಲ್ಪ ಮುಗೀತು ಲೈಟಾಗಿ. ಈಗ ಸ್ವಲ್ಪ ಹೊರಗಡೆ ಹೋಗಿ ಪಾಸ್ಬುಕ್ ಜೆರಾಕ್ಸ್ ಮಾಡಿಸ್ಬಿಟ್ಟು ಜೆರಾಕ್ಸ್ ಆಗಿದ್ದೀನಿ. ಪಾಸ್ಬುಕ್ನೇ ಮಾಡಿಸ್ಬಿಟ್ಟು ಬಂದಿದ್ದೀನಿ. ನನ್ನ ಕೈ ಗೈಸ್ ನೋಡಿ ಗೈಸ್, ತಮ್ಮ ನನ್ನ ಕೈನ ಹೆಂಗೆ ಹೊಡಿತವನೆ. ನನ್ನ ತಮ್ಮ ಜಾಸ್ತಿ ನನ್ನ ವ್ಲಾಗಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಅದಂಗೂ ಕದ್ದು ಮುಚ್ಚಿ ವೀಡಿಯೋ ಮಾಡಿದ್ರೆ ಸಾಕು. ಗೈಸ್, ಇವ್ರು ಮಾಡಿರೋದು ಬ್ಲ್ಯಾಕ್ ಟೀ. ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಒಂಚೂರೂ ಚೆನ್ನಾಗಿಲ್ಲ, ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ನೋಡಿ. ನನಗೆ ಯಾಕೋ ಕುಡಿಯೋಕ್ಕೆ ಮನಸ್ಸೇ ಬರ್ತಲ್ಲ. ಇದೆಲ್ಲಾದರೂ ಮತ್ತೆ ಇನ್ನೊಂದು ಸಲ ಕುಡಿದ್ರೆ ಬ್ಲ್ಯಾಕ್ ಟೀ ಆಸೆನೇ ಮರ್ತು ಬಿಡ್ಬೇಕಾಯ್ತೆ ನಾನು. ಚೆನ್ನಾಗಿಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ. ನನಗೆ ಹೆಲ್ಪ್ ಆಗಲಿ ಅಂತ ಶಶಿ ಅವರು ಈಗ ಜಸ್ಟ್ ಪೂಜೆ ಎಲ್ಲ ಮಾಡಿ ಆಯಿತು. ಸಂಜೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಈಗ ಅರಿಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವರು ಅಲ್ಲಿ ತನಕ ಫ್ರಿಜ್ಜೆಲ್ಲ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಹಾಯ್ ಗಾಯ್ಸ್, ಈಗ ನಾನು ನೋಡಿ, ನೀವು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಸಾಕು ಸುಮ್ಮನೆ ನೋಡ್ತಾ ಇರ್ತಾರೆ. ಈಗ ಅವ್ರಿಗೆ ಏನು ಕೆಲಸ ಕೊಡ್ತೀನಿ ಗೊತ್ತಾ, ತೋರಿಸ್ತೀನಿ ರೀ. ಮಾಡ್ತಿದ್ದೀರಾ? ಮಾಡೋ ಕೆಲಸ ಇಲ್ವಲ್ಲ, ಇದನ್ನು ಮಾಡವ ಕೆಡಿದಲ್ಲಿ ಬಿಚ್ಬಿಟ್ಟು ಮಾಡವ ಅಂತ ಅದು ನೆತ್ಕೊಳಂಗ ಇದೆಲ್ಲ ಕಳಿಸ್ಕೊತಾವ. ಟೆಡಿ ಬೇರಲ್ಲಿ ಇದ್ದಿದ್ದು ಒಳಗಡೆ ಇದ್ದಿದ್ದು ವೇಸ್ಟ್ನೆಲ್ಲನೂ ಇದು ಮಾಡ್ತಾಯಿದ್ವಿ. ಅದನ್ನ ವಾಶ್ ಮಾಡಬೇಕು, ಸ್ವಲ್ಪ ಗಲೀಜಾಗಿಬಿಡ್ತು ಅಂತ. ಸೊ ನೋಡಿ, ಇನ್ನೂ ಎಲ್ಲ ಐಟಮ್ಸ್ಗಳು ಹಂಗೆ ಇಟ್ಟಿದ್ದೀವಿ, ಸ್ವಲ್ಪನೂ ಎತ್ತಿಟ್ಟಿಲ್ಲ.
ಸ್ವಲ್ಪ ಅಡುಗೆ ಮನೆ ಮಾತ್ರ ರೆಡಿ ಮಾಡ್ಕೊಂಡಿದ್ದೀವಿ, ಇನ್ನು ಮಾಡಬೇಕು. ಎಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಟೆಡಿ ಇದೆಲ್ಲನೂ ಕೆಲಸ ಎಲ್ಲ ಸ್ವಲ್ಪ ಹಾಗಾಗೇ ಮಾಡಿಕೊಂಡು ಆಮೇಲೆ ಸ್ಪೈಸಸ್ಗಳನ್ನೆಲ್ಲನೂ ಬಾಕ್ಸ್ಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಈಗ ರೆಡಿ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.